ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ಸಫ್ರಾನ್ ವೇವ್ ಚಾನಲ್ಗೆ ಸ್ವಾಗತ. ಕೇವಲ ಸ್ವದೇಶಿ ನೀತಿಯಿಂದಲೇ ಭಾರತ ಬಂಗಾರದ ಪಕ್ಷಿಯಾಗಲು ಸಾಧ್ಯ ಅಂತ ಹೇಳಿದ ಭಾರತದ ಏಕೈಕ ಮಹಾನ್ ವ್ಯಕ್ತಿ ರಾಜೀವ್ ದೀಕ್ಷಿತ್. ಇಡೀ ತಮ್ಮ ಜೀವನವನ್ನೇ ದೇಶಕ್ಕಾಗಿ ಸಮರ್ಪಣೆ ಮಾಡಿದ ಮಹಾನ್ ದೇಶಭಕ್ತ ಅಂತ ಹೇಳಿದರೂ ತಪ್ಪಾಗಲಾರದು. ಬನ್ನಿ ಫ್ರೆಂಡ್ಸ್, ಇವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇವೆ, ಕೇಳೋಣ ಬನ್ನಿ. ಇವರು 1967ರಲ್ಲಿ ನವೆಂಬರ್ 30ರಂದು ಈಗಿನ ಉತ್ತರ ಪ್ರದೇಶದ ಅಲಿಗಢ್ನಲ್ಲಿ ಜನಿಸುತ್ತಾರೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ಫಿರೋದಾಬಾದ್ನಲ್ಲಿ, BTech ಪದವಿಯನ್ನು ಅಲಹಾಬಾದ್ನಲ್ಲಿ, MTech ಪದವಿಯನ್ನು IIT ಕಾನ್ಪುರ್ನಲ್ಲಿ ಮುಗಿಸುತ್ತಾರೆ. ಹಾಗೆ ಮುಂದೆ ಇವರು ಕೆಲವು ವರ್ಷಗಳ ಕಾಲ ಭಾರತದ CSIR ಮತ್ತು ಫ್ರಾನ್ಸ್ನ ಟೆಲಿಕಮ್ಯುನಿಕೇಷನ್ ಸೆಂಟರಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಇವರಿಗೆ ದೇಶಕ್ಕಾಗಿ ಏನಾದರೂ ಮಾಡಬೇಕೆಂಬ ಆಸೆಯನ್ನು ಹೊಂದಿರುತ್ತಾರೆ. ಹಾಗೂ ಇವರಿಗೆ ಭಗತ್ ಸಿಂಗ್, ಉಧಮ್ ಸಿಂಗ್, ಚಂದ್ರಶೇಖರ್ ಆಜಾದರಿಂದ ಪ್ರೇರೇಪಿತಗೊಂಡಿರುತ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗಿನ ಸಮಯದಲ್ಲಿ ಅನೇಕರು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕಂತ ತುಂಬ ಆಸೆಯನ್ನು ಹೊಂದಿರುತ್ತಾರೆ. ಆದರೆ ಇವರಿಗೆ ಆವಾಗಿನ ಕಾಲದಲ್ಲಿ ಅನೇಕ ಹೊರದೇಶದ ಕೆಲಸಗಳು ಹುಡುಕಿಕೊಂಡು ಬಂದರೂ ಇವರು ಅವನ್ನು ನಿರಾಕರಣೆಯನ್ನು ಮಾಡುತ್ತಾರೆ. ಯಾಕಂದರೆ ಇವರಿಗೆ ತನ್ನ ದೇಶಕ್ಕಾಗಿ ಏನಾದರೂ ಮಾಡಬೇಕೆಂಬ ತುಂಬ ಆಸೆಯನ್ನು ಹೊಂದಿರುತ್ತಾರೆ. ಆದ ಕಾರಣ ಅವುಗಳೆಲ್ಲ ನಿರಾಕರಣೆ ಮಾಡಿ ಭಾರತಕ್ಕಾಗಿ ಕೆಲಸವನ್ನು ಮಾಡುತ್ತಾರೆ. ಇವರಿಗೆ ಒಂದು ದಿನ ವಿದೇಶಿ ಕಂಪನಿಗಳ ಮೇಲೆ ಕಣ್ಣು ಬೀಳುತ್ತದೆ. ವಿದೇಶಿ ಕಂಪನಿಗಳು ಯಾವ ಥರ ಕಳಪೆ ಮಟ್ಟದ ವಸ್ತುಗಳನ್ನು ತಯಾರಿಸಿ ಅವನ್ನು ಭಾರತಕ್ಕೆ ಮಾರಾಟ ಮಾಡಿ ಅದರಿಂದ ಅತ್ಯಂತ ಲಾಭವನ್ನು ಪಡೆಯುತ್ತಿರುತ್ತಾರೆ. ಈ ಸಮಸ್ಯೆಯಿಂದ ಪಾರಾಗಲು ಜನರಲ್ಲಿ ಜಾಗೃತಿ ಮಾಡಲು ಆಂದೋಲನಗಳನ್ನು ಪ್ರಾರಂಭಿಸುತ್ತಾರೆ. ಹಾಗೆ ಭ್ರಷ್ಟಾಚಾರ ಮತ್ತು ಸ್ವದೇಶಿ ವಸ್ತುಗಳ ಪರವಾಗಿ ಆಂದೋಲನ ಮಾಡುತ್ತಾರೆ. ಹಾಗೆ ಇವರು ಯಾವುದು ಸ್ವದೇಶಿ ವಸ್ತುಗಳು ಹಾಗೂ ಯಾವ ವಿದೇಶಿ ವಸ್ತುಗಳು ಅಂತ ಪಟ್ಟಿ ಮಾಡಿ ಜನರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡುತ್ತಾರೆ. ಹಾಗೆ ಇವರು 5,000 ವಿದೇಶಿ ಕಂಪನಿಗಳು ಮತ್ತು ವಸ್ತುಗಳ ವಿರುದ್ಧ ಬಹಿಷ್ಕಾರ ಹಾಕಿ ಸ್ವದೇಶಿ ಆಂದೋಲನವನ್ನು ಶುರು ಮಾಡಿದರು. ಮುಂದೆ ಇವರು ಕೇವಲ 5 ವರ್ಷಗಳಲ್ಲಿ 10,000 ಪ್ರೆಸೆಂಟೇಷನ್ ಮಾಡುತ್ತಾರೆ. ಇವರು ಅತಿ ಸಣ್ಣ ವಯಸ್ಸಿನಲ್ಲಿ ಅತ್ಯಂತ ಜನಪ್ರಿಯ ಹಾಗೂ ತಮ್ಮ ಛಾಪನ್ನು ಮೂಡಿಸುತ್ತಾರೆ. ಹಾಗೆ ಇವರಿಗೆ ಜನರು ರಾಜು ಬಾಯಿ ಅಂತ ಕರೆಯೋಕೆ ಶುರು ಮಾಡುತ್ತಾರೆ. ಇವರಿಗೆ ಆಯುರ್ವೇದ ಮೇಲೆ ಅತ್ಯಂತ ಒಲವು ಇರೋದರಿಂದ ಅಲೋಪತಿ ಔಷಧಗಿಂತ ಆಯುರ್ವೇದ ಔಷಧಗಳು ಅತ್ಯಂತ ಶಕ್ತಿಶಾಲಿಯಾದದ್ದು ಎಂದು ಜನರಲ್ಲಿ ಮನವರಿಕೆಯನ್ನು ಮಾಡುತ್ತಾರೆ. ಹಾಗೆ ಪ್ರತಿಯೊಬ್ಬ ಭಾರತೀಯರು ಆಯುರ್ವೇದ ಔಷಧಗಳನ್ನು ಉಪಯೋಗಿಸುವಂತೆ ಮನವಿಯನ್ನು ಮಾಡುತ್ತಾರೆ. ಮುಂದೆ ಇವರು ರಾಮದೇವ್ ಬಾಬಾ ಅವರ ಜೊತೆಗೂಡಿ ಅನೇಕ ಅಭಿಯಾನಗಳನ್ನು ಮಾಡುತ್ತಾರೆ. ಇವರು ಜನವರಿ 2009ರಲ್ಲಿ ಭಾರತ ಸ್ವಾಭಿಮಾನ ಟ್ರಸ್ಟನ್ನು ನಿರ್ವಹಿಸುತ್ತಾರೆ. ಇದರಲ್ಲಿ ರಾಜೀವ್ ದೀಕ್ಷಿತ್ ಅವರು ಸೆಕ್ರೆಟರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಹಾಗೆ ಇದರ ಮೂಲ ಉದ್ದೇಶ ಏನಾಗಿತ್ತಂದರೆ ಭ್ರಷ್ಟಾಚಾರ ಮುಕ್ತ ಮತ್ತು ಆಯುರ್ವೇದ ಹಾಗೂ ಯೋಗ ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಇದರ ಉದ್ದೇಶವಾಗಿತ್ತು. 2016 ನವೆಂಬರ್ 8ರಂದು ನೋಟ್ ಬ್ಯಾನ್ ಮಾಡಿರೋದು ತಮಗೆಲ್ಲರಿಗೂ ತಿಳಿದಿರುವ ವಿಷಯನೇ. ಈ ವಿಷಯವನ್ನು ಮುಂಚೆ ಇವರು ಭ್ರಷ್ಟಾಚಾರ ಮುಕ್ತ ಮಾಡಲು ನೋಟ್ ಬ್ಯಾನ್ ಮಾಡಬೇಕಂತ ಅನೇಕ ವರ್ಷಗಳ ಹಿಂದೆಯೇ ಹೇಳಿದ್ದರು. ಹಾಗೆ ಇವರು ಗೋಹತ್ಯೆ ವಿರೋಧಿಯಾಗಿದ್ದರು. ಈ ಹಿಂದೆ ಭಾರತದ ಕಾನೂನಿನಲ್ಲಿ ಗೋಹತ್ಯೆ ನಿಷೇಧ ಹಾಗೂ ಅದರ ವಿರುದ್ಧ ಯಾವುದೇ ಶಿಕ್ಷೆ ಇರಲಿಲ್ಲ. ಆದ ಕಾರಣ ಇವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿ ಅನೇಕ ವರ್ಷಗಳ ಕಾಲ ಹೋರಾಡಿ ಗೋಹತ್ಯೆಯನ್ನು
ನಿಷೇಧ ಮಾಡಿಸಿದರು. ಮುಂದೆ ರಾಜು ದೀಕ್ಷಿತ್ ಮತ್ತು ಬಾಬಾ ರಾಮದೇವ್ ಅವರು ಸ್ವಾಭಿಮಾನಿ ಮತ್ತು ದೇಶಭಕ್ತರನ್ನು ಕೂಡಿಸಿ ಒಂದು ಪಕ್ಷವನ್ನು ಕಟ್ಟಿ 2014 ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂತ ಚಿಂತನೆ ಮಾಡುತ್ತಾರೆ. ರಾಜು ದೀಕ್ಷಿತ್ ಅವರ ಕೆಲವು ವಿಚಾರಗಳು ರಾಮದೇವ್ ಬಾಬಾ ಅವರಿಗೆ ಹಿಡಿಸುವುದಿಲ್ಲ. ಆದ ಕಾರಣ ಇಬ್ಬರ ನಡುವೆ ವೈಮನಸ್ಸು ಮತ್ತು ಬಿರುಕು ಉಂಟಾಗುತ್ತದೆ. ರಾಜೀವ್ ದೀಕ್ಷಿತ್ ಅವರ ಜನಪ್ರಿಯತೆಯನ್ನು ನೋಡಿ ರಾಮದೇವ್ ಬಾಬಾ ಅವರು ಅವರ ವಿರುದ್ಧ ಷಡ್ಯಂತ್ರವನ್ನು ರಚಿಸುತ್ತಿದ್ದಾರೆ ಎಂದು ಕೆಲವರು ಅವರ ಮೇಲೆ ಆರೋಪ ಮಾಡುತ್ತಾರೆ. ಒಂದು ದಿನ ರಾಜೀವ್ ದೀಕ್ಷಿತ್ ಅವರು ಛತ್ತೀಸ್ಗಢಗೆ ಪ್ರಚಾರಕ್ಕಾಗಿ ಹೋಗಿರುತ್ತಾರೆ. ಪ್ರಚಾರ ಮುಗಿಸಿಕೊಂಡು ವಾಪಸ್ ಬರುವಾಗ 30 ನವೆಂಬರ್ 2010 ಭಿಲಾಯಿಂದ ದುರ್ಗಗೆ ಹೋಗುವಾಗ ಮಧ್ಯ ಅವರಿಗೆ ಎದೆನೋವು ಕಾಣಿಸಿಕೊಳ್ಳುತ್ತದೆ. ಎದೆನೋವು ಕಾಣಿಸಿಕೊಂಡ ತಕ್ಷಣ ಅವರಿಗೆ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತದೆ. ಆದರೆ ದುರ್ಭಾಗ್ಯ ರಾತ್ರಿ 1 ಗಂಟೆಗೆ ಅವರು ಸಾವನ್ನಪ್ಪುತ್ತಾರೆ. ಅವರು ಸಾವನ್ನು ತಿಳಿದ ಸಮರ್ಥಕರು ನೇರವಾಗಿ ಇದರ ಹಿಂದೆ ರಾಮದೇವ್ ಬಾಬಾ ಅವರ ಷಡ್ಯಂತ್ರವಿದೆ ಎಂದು ಆರೋಪ ಮಾಡುತ್ತಾರೆ. ಯಾಕಂದರೆ ಸತ್ತಾಗ ಅವರ ದೇಹ ನೀಲಿ ಬಣ್ಣದಿಂದ ಕೂಡಿರುತ್ತದೆ. ಯಾಕಂದರೆ ವಿಷ ಸೇವಿಸಿದ ವ್ಯಕ್ತಿಗೆ ದೇಹ ಮಾತ್ರ ನೀಲಿ ಬಣ್ಣದಿಂದ ಕೂಡಿರುತ್ತದೆ. ಆದರೆ ಕೆಲವು ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಕಂತ ಹೇಳುತ್ತಾರೆ. ಆದರೆ ಅದನ್ನು ನಿರಾಕರಿಸಿ ಅವರ ಪಾರ್ಥಿವ ಶರೀರವನ್ನು ಪತಂಜಲಿ ಶಿಬಿರಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಹಾಗಾಗಿಯೇ ಈ ಸಾವು ಇನ್ನೂ ಅನುಮಾನವಾಗಿ ಉಳಿದಿದೆ. ಆದರೆ ಈಗಿನ ಸಮಯದಲ್ಲಿ ಇವರಂತಹ ಮಹಾನ್ ವ್ಯಕ್ತಿ ಮತ್ತು ದೇಶಭಕ್ತರು ಸಿಗೋದು ತುಂಬ ಕಡಿಮೆ. ಆದರೆ ಇವರು ಮಾಡಿದಂಥ ಭಾಷಣಗಳು ಮತ್ತು ಇವರು ಬರೆದಿರುವಂಥ ಪುಸ್ತಕಗಳನ್ನು ಓದಿ ಅನೇಕರು ಇವರಿಂದ ಈಗಲೂ ಈಗಿನ ಸಮಯದಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳು